ಇದೇನಿದು? ಅವತ್ತು 60 ಬಿಟ್ಟಿದ್ದು ನೆನಪು, ಇವತ್ತು 90 ಆಗ್ಬಿಟ್ಟಿದೆ. ನಾನಿಲ್ಲ ಅಂತ ಬಾಟ್ಲಿ ಕಣ್ಣಿಗೆ ಹಾಕಿ 60 ಇದ್ದಿದ್ದು 90 ಆಗ್ಬಿಟ್ಟಿದೆ. ಪರಮಾಶ್ಚರ್ಯ ರೀ. ಒಂಚೂರ ಪಾತ್ರೆ ಕೊಡ್ರಿ. ತೆಗೆದು ಬಿಸಾಕ್ತಿರೋ ಇಲ್ವಾ ಅದನ್ನು ಹೊರಗೆ? ಸ್ವಂತ ಶಕ್ತಿ ಮೇಲೆ ನಿಲ್ತೀನಿ ಅಂತ ದೊಡ್ಡಪ್ಪನ್ ಬಿಟ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಮತ್ತೆ ತಲಹಟೆಗಳು ಶುರು ಮಾಡಿದ್ರೆ ನಾನು ಬೇರೆ ಮನೇಲಿ ಇರ್ಬೇಕಾಗತ್ತೆ. ನೀರಿಗೆ ಬಿದ್ದಿದ್ದೀನಿ, ನಾನು ಯಾವ್ದಕ್ಕೂ ಯೋಚನೆ ಮಾಡೋನಲ್ಲ. ನನಗೆ ಸ್ವಂತ ಡಿಪೋ ಆಗ್ಬೇಕು ಅಂತ ನಿಮ್ಗೆ ಹಾಳು ಬಾಟ್ಲಿಗಳ ಬಗ್ಗೆ ಯೋಚನೆ ಅಲ್ಲಪ್ಪ. ಗೇಟ್ ದಾಟಿ ಅರ್ಧ ಫರ್ಲಾಂಗ್ ಹೋಗ್ತಿದ್ದಾಗೆ ತಂತ್ರಿ ನಮ್ಮನೆ ಕಡೆನೆ ಬರ್ತಿದ್ದ. ಗಣ್ಣವ್ರು ಇವತ್ತು ಬರಲ್ಲ ಅಂತ ಹೇಳ್ದ, ನಾನು ವಾಪಸ್ ಬಂದೆ. ಮತ್ತೆ ಯಾವಾಗ ಬರ್ತಾರಂತೆ? ನಾಳೆ ಬರ್ತಾರಂತೆ. ಗಂಡಿನ ತಂದೆ ಕಡೆಯವರು ಯಾರು ಅರ್ಜೆಂಟ್ ಆಗಿ ಅವ್ರ ಸ್ನೇಹಿತರು ಮನೆಗೆ ಬಂದ್ಬಿಟ್ರಂತೆ. ಇನ್ನು ಅವ್ರ ಮನೆಯಿಂದ ಹೋಗಿ ಇವ್ರು ನಮ್ಮನೆ ಕಡೆ ಹೊರಟ್ರೆ ಮುಸ್ಸಂಜೆ ಆಗ್ಬಿಡುತ್ತೆ ಅಂತ ತಂತ್ರಿಗೆ ವಿಷಯ ಮುಟ್ಟಿಸಿದ್ದಾರೆ. ದೇವಿನ ಮದುವೆ ಮಾಡಿ ಕಳಿಸ್ಲೇಬೇಕಾ? ಮನೆ ಅಳಿಯ ಆಗೋ ಗಂಡನೆ ಹುಡುಕದಾಯ್ತಲ್ವಾ? ಅವಳನ್ನ ಬಿಟ್ಟಿರೋ ಕಷ್ಟ ಆಗುತ್ತೆ ರೀ. ಮನೆಯೆಲ್ಲ ಖಾಲಿ, ಅವಳು ಮದುವೆ ಆಗಿ ಹೊರಟೋದ್ರ. ನೀನು ಮನೆ ಬಿಟ್ಟು ಬಂದವಳೆ ಅಲ್ವೇನೆ? ನಿಂತಲ್ಲೇ ನಿಂತ್ರೆ ಅದು ಬದುಕಲ್ಲ, ಬದುಕು ಅರಸುತ್ತೆ, ಅಲಸುತ್ತೆ. ಬಯಸ್ಕೋತಿ ಅಪ್ಪನ ಹತ್ರ ಒಡವೆಗಳ ಬಾಕ್ಸ್ ತೆಗೆದಿಟ್ಟು ಹರಡ್ಕೊಂಡಿದ್ರೆ. ನಿಮ್ಮಪ್ಪನೇ ಕಡೆ ಹೇಳಿದ್ದು ದೇವಿ ಸೈಜ್ನ ಉಂಗ್ರ ಬಳೆಗಳನ್ನ ತೆಗೆದಿಡು ಅಂತ. ಹೊಸ ಡಿಸೈನ್ನ ಉಂಗ್ರ ಬಳೆಗಳು ಮಾಡಿಸ್ತಾರಂತೆ. ನನಗ್ ಬೇಡಮ್ಮ, ಬದಲು ಅಮ್ಮನವ್ರ ಉಂಡಿಗೆ ಹಾಕ್ಲಿ. ನೀನ್ ಸೂಕ್ಷ್ಮ ಅಂತ ಗೊತ್ತು ಕಣೆ. ಮುಚ್ಚಿಡೋದೇನಿದೆ? ನಿನ್ಗೆ ಒಬ್ಬ ಹುಡುಗನ್ ನೋಡಿದ್ದೀವಿ, ಹೆಸರು ದಾಮೋದರ ಅಂತ. ಎಮ್ಮೆ ಮಾಡಿದಾನೆ, ಕೃಷಿನಲ್ಲಿ ಆಸಕ್ತಿ, ತುಂಬಾ ಅನುಕೂಲವಾಗಿದ್ದಾರೆ. ವಯಸ್ಸಿಗೆ ಬರೋದೆ ತಪ್ಪು ಅನ್ಸ್ಬಿಡತ್ತಮ್ಮ. ಸುಚೇಂದ್ರನ್ ಜೊತೆ ಮದ್ವೆ ಆಗ್ಬಿಡ್ಬೋದು ಅಂತ ನೀನ್ ಹೇಳಿದ್ಮೇಲೆ ಅಲ್ವಮ್ಮ ನಾನ್ ಸುಚೇಂದ್ರನ ಒಪ್ಕೊಂಡಿತ್ತು. ಇಕ್ಕಟ್ಟಲ್ಲಿದ್ದಂಗಿದೆ ಅಮ್ಮ. ನನಗೆ ಬೇರೆ ಹುಡುಗನ ನೋಡಿದ್ದಾರೆ, ಆದ್ರೆ ನಾನ್ ಸುಚೇಂದ್ರನ ಒಪ್ಕೊಂಡಿದ್ದೀನಿ. ಅಪ್ಪ ಒಪ್ಪಲ್ಲಮ್ಮ. ಅಪ್ಪ ಅಮ್ಮಂಗೆ ಸಂತೋಷ ಆಗೋ ಥರ ನಡ್ಕೊಳ್ಳೋ ಅಥವಾ ನನ್ನ ಮನಸ್ಸಿಗೆ ಹಿಡ್ಸೋ ಹುಡುಗನ ಮದುವೆ ಆಗ್ಲು ಅಂತ ಗೊತ್ತಾಗ್ತಾ ಇಲ್ಲ. ನೀನೇ ಅಮ್ಮ ನನಗೆ ದಾರಿ ತೋರಿಸ್ಬೇಕು. ನೀನು ತೋರಿಸೋ ದಾರಿನೇ ನನಗೆ ಬದುಕು. ಗಂಡಿನ ಕಡೆಯವ್ರು ನಾಳೆ ಬರ್ತಿದ್ದಾರೆ, ಬನ್ನಿ ಮಂಗಳನ್ನ ಕರ್ಕೊಂಡು. ಬಿಡಿ ಅತ್ಗೆ, ಗಂಡಿನ ಕಡೆಯವ್ರು ಬಂದ್ರೆ ಅವರೆದುರು ಕೂತ್ಕೊಳ್ಳೋ ಯೋಗ್ಯತೆ ನಮಗೆಲ್ಲಿದೆ? ಬೇಕಾದ್ರೆ ಕೇಳಿ ಅಣ್ಣನ. ಶಿಸ್ತು ಬೆಳೆಸ್ಕೊಳ್ಳೋ, ಹಲಹರಟೆ ಮಾತುಗಳನ್ನು ಬಿಡು, ಗಂಭೀರವಾಗಿರು. ಬರುತ್ತೆ ಯೋಗ್ಯತೆ ಅಂತ ನಾನು ಹೇಳೋದು. ಬಿಡಿ, ಮಗ ಮುಂದೆ ಏನಾದ್ರೂ ಮಾಡ್ತಾನೆ. ಅದಕ್ಕೆ ನಾಡಿದ್ದಿಂದ ನಮ್ಮ ಡಿಪೋಗೆ ಸಂಬಂಧಪಟ್ಟ ಕೆಲಸಗಳನ್ನ ಶುರು ಮಾಡೋಣ ಅಂತ. ತಂದೆ ತಾಯಿ ಸ್ಥಾನದಲ್ಲಿ ನೀವಿದ್ದೀರಿ, ಆಶೀರ್ವಾದ ತಗೊಂಡೋಗೋಣ ಅಂತ ಬಂದೆ. ಅಣ್ಣ ತಿರುಗಾಟ ಅಂತ ಭಾವಿಸ್ಬಿಟ್ಟ. ನಿಂದು ಮುನ್ನೂಡಿನೇ 300 ಪುಟ, ಕಥೆ ಒಂದೇ ಪುಟ. ಬಂದ್ ಕೂಡ್ಲೆ ಹೇಳೋದಲ್ವೇನಾ? ದೇವಿಯಲ್ಲಿ ನಾನು ಅವಳ ಹತ್ರ ಮಾತಾಡ್ತೀನಿ. ಆದ್ರೆ ಮಾವಲ ಗಂಭೀರವಾಗಿರ್ಬೇಕು. ಮಗಳು ಕಣಯ್ಯ, ನನಗೂ ಎತ್ತಾಡ್ಸಿದ್ದೀನಿ.